ಎಸ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸ್ತಾ ಇದೆ CJP. ಹೌದು, ಈಗ ಹೇಳಿರೋ ಮಾತು ನಿಮಗೆ ಗೊತ್ತಿರುತ್ತೆ. ಎಲ್ಲಿ ನೋಡಿದ್ರು ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಹವಾ. ಆದ್ರೆ ಇದ್ರ ಹಿಂದಿನ ಕತೆ ಏನು ಗೊತ್ತಾ? ಕಾಕ್ರೋಚ್ ಜನತಾ ಪಾರ್ಟಿನ ಹಿಂದಿನ ಕತೆ ಗೊತ್ತಾದ್ರೆ ಎಂಥವ್ರು ಹಿಂದಿನ ಕತೆ ಆಗಬೇಕು, ಎಂಥವ್ರು ದಂಗಾಗ್ತಾರೆ. CJP ಸ್ಥಾಪನೆ ಆಗಿದ್ದು ಹೇಗೆ, ಸ್ಥಾಪಿಸಿದ ವ್ಯಕ್ತಿ ಯಾರು, ಆಮ್ ಆದ್ಮಿ ಪಾರ್ಟಿಗೂ CJPಗೂ ಏನಾದರೂ ನಂಟಿದ್ಯಾ, ಇದ್ರೆ ಎಂಥದ್ದು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ CJP ಎಕ್ಸ್ಪೋಸ್. ಹೌದು, CJP ಅಬ್ಬರಿಸ್ತಾ ಇದೆ. ಎಲ್ಲಿ ನೋಡಿದ್ರು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹವಾ ದೊಡ್ಡದಾಗ್ತಾ ಇದೆ. ಓಕೆ, ಓಕೆ, ಯಾವಾಗಲೂ ಅಷ್ಟೇ ಅಲ್ವೇನ್ರಿ, ಹೊಸದು ಏನೇ ಇರ್ಬೋದು, ವಸ್ತುಗಳಿರ್ಬೋದು, ಮನುಷ್ಯರಿರ್ಬೋದು, ಸಿಚುವೇಶನ್ ಇರ್ಬೋದು, ಮೂಮೆಂಟ್ ಇರ್ಬೋದು, ಏನೇ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಒಟ್ಟಿನಲ್ಲಿ ಹೊಸದು ಅಂತ ಹೇಳಿದ ತಕ್ಷಣ ಸಹಜವಾಗಿ ಮನಸ್ಸಿನ ಸ್ವಭಾವ ಗಮನ ಸೆಳೆಯುತ್ತೆ. ಏನಿದು ಅಂತ ಅಲ್ವಾ? ಇರುವುದ ಬಿಟ್ಟು ಇರೋದುದರೆಡೆಗೆ ತುಡಿಯುವುದೇ ಜೀವನ ಅಂತ ಅಡಿಗರು ಹೇಳಿದರು. ಹಾಗೆ ಅದೇ ರೀತಿಯ ನಿಜಾನೇ ಅದು. ಹಾಗಾಗಿ ಈಗ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ, ಸಂಚಲನ ಸೃಷ್ಟಿಯಾಗಿದೆ. ಓಕೆ, ಈಗ ಮತ್ತೊಂದು ಸುದ್ದಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಜಸ್ಟಿಸ್ ಹೇಳಿಕೆ ಕೊಟ್ಟಿದ್ದಾರೆ. ಸವಾಲಾಗಿ ಸ್ವೀಕರಿಸಿದೆ ಪಕ್ಷದ ಆರಂಭ. ಎಸ್, ಸುಪ್ರೀಂ ಜಸ್ಟಿಸ್ ಹೇಳಿಕೆ ಸವಾಲಾಗಿ ಸ್ವೀಕರಿಸಿ ಪಕ್ಷ ಆರಂಭಿಸಲಾಗಿದೆ. ದೇಶದಾದ್ಯಂತ CJP ಪಾರ್ಟಿಗೆ ಸಿಗ್ತಾ ಇದೆ ಭರ್ಜರಿ ಜನ ಬೆಂಬಲ. ಮೇ 16ನೇ ತಾರೀಕು ಕಾಕ್ರೋಚ್ ಜನತಾ ಪಾರ್ಟಿ ಆರಂಭ ಆಯಿತು. ನಿರುದ್ಯೋಗಿ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದಾರಾ, ನಿಮ್ಮಂಥ ಜಿರಳೆಗಳಿಗೆ ಇದೇ ವೇದಿಕೆ ಅಂತ ಪೋಸ್ಟ್ ಮಾಡಲಾಗಿತ್ತು. ಅಭಿಜಿತ್ ದೀಪ್ಗೆ ಪೋಸ್ಟ್ಗೆ ಭರಪೂರ ಬೆಂಬಲ ಸಿಕ್ಕಿದೆ. ಹೆಚ್ಚು ಕಮ್ಮಿ 14 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಸಲಿಗೆ CJP ಹಿಂದಿನ ಕಥೆ ನಿಜಕ್ಕೂ ಕೂಡ ರಣರೋಚಕ. ನೋಡಿ ಹೆಂಗಿದೆ ಅಂತೇಳಿ ಅದರ ಹಿನ್ನೆಲೆ ಗೊತ್ತಾದಾಗ, ಅಂದ್ರೆ ಎಲ್ಲದಕ್ಕೂ ಕೂಡ ಒಂದು ಕಾಸ್ ಎಫೆಕ್ಟ್ ಅಂತ ಇದ್ದೇ ಇರುತ್ತೆ. ಏನಾದರೂ ಹೇಳಿದರೆ, ಯಾರಾದರೂ ಕಲ್ಲೆಸಿದ್ರೆ ಕೆಲವೊಬ್ರು ಏನು ಮಾಡ್ಬೋದು, ಬೈಬೋದು ಅಲ್ವಾ? ಇನ್ನು ಕೆಲವ್ರು ಏನು ಮಾಡ್ತಾರೆ, ಅದರಿಂದ ಮನೆ ಕಟ್ಕೊಳ್ಳೋದು ಹಿಂಗೆ ಅಂತ ನೋಡ್ತಾರೆ. ಆ ಕೆಲಸವನ್ನು ಈಗ ಈ ಅಭಿಜಿತ್ ದೀಪ್ಕೆ ಅನ್ನೋ ವ್ಯಕ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲಿಕ್ಕಿಲ್ಲ. ಓಕೆ, ಒಟ್ಟಿನಲ್ಲಿ ಆಮ್ ಆದ್ಮಿ ಪ್ರಾಡಕ್ಟ್ CJP, ಮಹಾರಾಷ್ಟ್ರದ ಅಭಿಜಿತ್ ದೀಪ್ಕೆ ಸೃಷ್ಟಿಸಿರುವಂಥ ಈ CJP ಸದ್ಯ ಅಮೇರಿಕಾದಲ್ಲಿ ಅಭಿಜಿತ್ ದೀಪ್ಕೆ ನೆಲೆಸಿದ್ದಾರೆ ಮತ್ತು 2020ರಿಂದ 2022ರವರೆಗೆ ಆಮ್ ಆದ್ಮಿ ಪಕ್ಷದಲ್ಲಿ ಅಭಿಜಿತ್ ಕೆಲಸ ಮಾಡ್ತಾಯಿದ್ರು. ಓಕೆ, ಈ ಎಲ್ಲ ಹಿನ್ನೆಲೆಗಳನ್ನ ಇಟ್ಕೊಂಡು ಸದ್ಯಕ್ಕೆ ಒಂದು ಸಂಚಲನ ಸೃಷ್ಟಿಯಾಗಿದೆ. ನೆಕ್ಸ್ಟ್ ವಾಟ್, ಇದರ ಇಂಪ್ಯಾಕ್ಟ್ ಏನಾಗಬಹುದು ಅನ್ನುವ ನಿಟ್ಟಿನಲ್ಲಿ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ ನನ್ನ ಕಲೀಗ್, ನಮ್ಮ ವಿಶೇಷ ಪ್ರತಿನಿಧಿ ಪವನ್. ಡೆಸ್ಕ್ನಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಲೈವ್ ಚಾಟ್. ಪವನ್, ಮಧ್ಯಾಹ್ನ ಕೂಡ ಮಾತನಾಡ್ತಾ ಇದ್ವಿ ಇದ್ರದ್ದು ಏನಪ್ಪ ಹವಾ ಅಂತ. ಈಗ ಹವಾ ಎಲ್ಲಿಗೆ ಬಂದಿದೆ ಅಂತ ಗೊತ್ತಾಗಿದೆ ಮತ್ತು ಯಾರೆಲ್ಲ ಫಾಲೋವರ್ಸ್ ಇದ್ದಾರೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿರೋದನ್ನು ನಾನು ಕೇಳಿಸ್ಕೊಂಡಿಲ್ಲ. ಆ ಮಾಹಿತಿ ಸಿಕ್ಕಿದೆ. ಅತಿ ಹೆಚ್ಚು 49% ಪಾಕಿಸ್ತಾನದಿಂದ ಸಿಗ್ತಾ ಇದ್ದಾರೆ. ಏನು ನಡೀತಾ ಇದೆ, ಇದರ ಹಿನ್ನೆಲೆಯನ್ನು ಗಮನಿಸಿದಾಗ ಏನು ಮಾಡ್ಲಿಕ್ಕೆ ಹೊರಟಿದೆ, ಸದ್ಯದ ಇದರ ಇಂಪ್ಯಾಕ್ಟ್ ಬೇರೆ ಪಕ್ಷಗಳಿಗೆ ಯಾವ ರೀತಿ ಆಗಬಹುದು, ಅಥವಾ ಸುಮ್ಮನೆ ಒಂದು ಹವಾ ಆಗಿ ಒಂದು ಮೂಮೆಂಟ್ ಆಗಿ ಅಷ್ಟಕ್ಕೆ ದೂರ ಸರಿದು ಬಿಡುತ್ತಾ, ಅಥವಾ ಏನಾದರೂ ಪಕ್ಷ ಆಗಿ ಬರುತ್ತಾ, ಮುಂದಿನ ಚುನಾವಣೆಗೆ ಏನಾದರೂ ಆ ಪಕ್ಷದಿಂದ ನಿಲ್ತಾರ, ಹಲವು ಪ್ರಶ್ನೆಗಳಿದ್ದಾವೆ. ಹೌ ಡು ಯು ಆನ್ಸರ್ ಇಟ್? ರಘವ್, ಭಾರತಕ್ಕೆ ಸ್ವತಂತ್ರ ಬಂದು 77 ವರ್ಷ ಆಗಿದೆ. ಹೌದು, ಸರಿನಾ? ಮೂರು ಬಾರಿ ಆ ಮಟ್ಟದ ಒಂದು ದೊಡ್ಡ ಮಟ್ಟದ ಒಂದು ಅಲೆಯನ್ನ ನೋಡಿದೀವಿ ನಾವು. ಒಂದು ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ದು ಸಂಗ್ರಾಮ, ಬ್ರಿಟಿಷರಿಂದ ಸ್ವತಂತ್ರ ಸಂಗ್ರಾಮ, ಬ್ರಿಟಿಷರಿಂದ ಬಿಡುಗಡೆ ಪಡೆಯೋದಕ್ಕೆ ಅಂತ ಮಾಡ್ಕೊಂಡಿದ್ದು. ನಂತರ ಎಮರ್ಜೆನ್ಸಿ ಮೂವ್ಮೆಂಟ್ ಅಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಏರಿದ್ನ, ಆಗ ಒಂದು ದೊಡ್ಡ ಮಟ್ಟಕ್ಕೆ ಇಡೀ ದೇಶಾದ್ಯಂತ ದೇಶ ಒಗ್ಗೂಡಿ ಇಂದಿರಾ ಗಾಂಧಿ ವಿರುದ್ಧ ಹೋರಾಡಿದ್ದಂತೆ. ಈಗ 2014ರಲ್ಲಿ
ಕಾಂಗ್ರೆಸ್ ಏನು ಅಣ್ಣಾ ಹಜಾರೆ ಮೂವ್ಮೆಂಟ್ ಇಂದ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ಆ ಬಿರುಗಾಳಿ ಇಡೀ ದೇಶದಲ್ಲಿದ್ದು ಕೊನೆಗೆ ಅದ್ರ ಬಿರುಗಾಳಿ ಫಲಾನುಭವಿಗಳು ಯಾರು ಅಂದ್ರೆ ಒಂದು BJP, ಇನ್ನೊಂದು AAP. ಕರೆಕ್ಟ್. ಹಾಗಾಗಿ ಈಗೊಂದು ಬಿರುಗಾಳಿ ಎದ್ದಿದೆ. ಇದು ಜೆನ್ಜಿ ಮಾದರಿಯದ್ದು, ಅಂದರೆ ಹೊಸ ಈ ಇತ್ತೀಚಿನ 21ನೇ ಶತಮಾನದ ಯುವಕರ ಒಂದು ಗುಂಪು ಎದ್ದಿದೆ. ಇದು ಬೇರೆ ಯಾರೂ ಇಲ್ಲ. ಈಗ ಇಷ್ಟು ಫಾಲೋಯರ್ಸ್ ಬಂದಿರೋದು, ಇಲ್ಲಿ ಅಗ್ರೆಸಿವ್ ಮೂಡು, 5 ದಿನದಲ್ಲಿ ಇಷ್ಟೊಂದು ಜನ ಫಾಲೋಯರ್ಸು, ಮತ್ತು ಅಲ್ಲಿನ ಕಂಟೆಂಟು, ಅವ್ರು ಹೇಳ್ತಾ ಇರೋ ಪ್ರಣಾಳಿಕೆಗಳನ್ನೆಲ್ಲ ನೋಡಿದಾಗ ರಾಘವ್ ಹೀಗೆ ಅನ್ಸೋದು, ಇದು ಹೊಸ ತಲೆಮಾರಿನ ಇಂದಿನ ಅನುಭವಗಳ ಗೊತ್ತಿಲ್ಲದೆ ಇರೋ ಹೊಸ ತಲೆಮಾರಿನ ಯುವಕರ ಒಂದು ಗುಂಪನ್ನು ಕಟ್ಕೊಂಡಿದ್ದಾರೆ. ನಿರುದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಇಂಥ ವ್ಯವಸ್ಥೆಗಳನ್ನು ಮುಂದಿಟ್ಕೊಂಡು ಇವ್ರು ಕಟ್ಕೊಂಡು ಬಂದಿದ್ದಾರೆ. ಹೇಳಿ ರಾಘವ್. ಓಕೆ, ಎಸ್ ಅಂದರೆ ಈಗ ಸುಮ್ಮನೆ ಲೈಕ್ ಹೊತ್ತವರು ಫಾಲೋ ಮಾಡೋರು ಎಷ್ಟು ಬೇಕಾದ್ರೂ ಫಾಲೋ ಮಾಡ್ಬೋದಾ, ಅಥವಾ ಫೇಕ್ ಅಕೌಂಟ್ ಏನಾದರೂ ಇದೆಯಾ, ಹೀಗೆ ಹಲವು ಪ್ರಶ್ನೆಗಳು ಕೂಡ ಬರುತ್ತವೆ. ಆಮೇಲೆ ಪಾಕಿಸ್ತಾನದವ್ರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರಲ್ಲ, ಇದೇನು ಕತೆ ಇದು ರಾಘವ್? ಇದು ಸದ್ಯಕ್ಕೆ ಸುರೇಶ್ ಕುಮಾರ್ ಅವರು ಮಾಡಿರೋಂಥದ್ದು. ಇದು ಅಧಿಕೃತವಾಗಿ ಎಲ್ಲೂ ಫ್ಯಾಕ್ಟ್ ಚೆಕ್ ಆಗಿಲ್ಲ, ಮತ್ತು ಇನ್ನು ಯಾರು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿಲ್ಲ. ಇದ್ರ ಹಿಂದೆ ಈ ವಿಷಯ ಬರೋದಕ್ಕೆ ಕಾರಣ ಇದೆ. ಯಾಕೆಂದ್ರೆ ಈ CJPನ ಸ್ಥಾಪನೆ ಮಾಡಿರೋರು ಯಾರು? ಅಭಿಜಿತ್ ದೀಪ್ಕೆ ಯಾರು? AAP ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದಂಥವ್ರು, ಮಹಾರಾಷ್ಟ್ರ ಮೂಲದಂಥವ್ರು. ಈಗ ಸದ್ಯಕ್ಕೆ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅಂತ ಸುದ್ದಿ ಇದೆ. ಹಾಗಾಗಿ ಇದನ್ನು ಫಾಲೋ ಮಾಡ್ತಾರೆ ಯಾರು? ಧ್ರುವರಾಜ್ ಜರ್ಮನಲ್ಲಿದ್ದಾರೆ. ಮತ್ತು ಎಲ್ಲ BJP ಇರೋವಂಥವ್ರು, ವಿಪಕ್ಷದಲ್ಲಿರೋವಂಥವ್ರು ಹೇಳ್ತಾ ಇರೋದು. ಸಹಜವಾಗಿ ಸ್ವಪಕ್ಷದವರು ಇದನ್ನು ಡಿಫೈನ್ ಮಾಡಲೇಬೇಕಾಗುತ್ತೆ. ಅದನ್ನು ಹಾಕಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಫ್ಯಾಕ್ಟ್ ಚೆಕ್ಕು ಮತ್ತು ಎಲ್ಲ ಇವತ್ತಿನ ಡಿಜಿಟಲೀಕರಣದಲ್ಲಿ ಯಾವುದಾದ್ರೂ ಒಂದು ಹೊರಗಡೆಗೆ ಬಂದೇ ಬರುತ್ತೆ, ಅದರಲ್ಲೇ ಮಾತಿಲ್ಲ. ಹೀಗಾಗಿ ಅದನ್ನು ನಾವು ಫ್ಯಾಕ್ಟ್ ಚೆಕ್ ಮಾಡೋ ತನಕ ಸದ್ಯಕ್ಕೇನು ಹೇಳೋದಕ್ಕಾಗಲ್ಲ. ಒಂದು ಅಲೆ ಅಂತೂ ಸೃಷ್ಟಿಯಾಗಿದೆ. ಅದು ಎಲ್ಲೇದು ಹೇಗೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ರಾಘವ್. ಓಕೆ, ಈಗ ಸದ್ಯದ ಟ್ರೆಂಡ್ ನೋಡಿದಾಗ ಬದಲಾವಣೆ ಬೇಕು ಅಂತ ನಮ್ಮ ಜನರಿಗೆ ಅನಿಸಿದೆ. ಅದರಲ್ಲಿ 2 ಮಾತಿಲ್ಲ. ಪ್ರಜಾಕೀಯ ಬ್ಲಾಕ್ ಚೈನ್ ಏನು ಸಾಫ್ಟ್ವೇರ್ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂಥ SOP ಇರ್ಬೋದು, ಅದು ಕೂಡ ಜನರಿಗೆ ಮುಟ್ಟುತ್ತಾ ಇಲ್ಲ ಈಗ ಸದ್ಯಕ್ಕೆ ನೋಡಿದಾಗ. ಇದು ಹೆಂಗೆ ಇಷ್ಟು ಬೇಗ ಆಯಿತು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಿ? ಸಹಜವಾಗಿ ರಾಘವ್, ಏನು ವಿಷಯ ಅಂದರೆ ಪ್ರತಿ 10 ವರ್ಷ, 15 ವರ್ಷ, 20 ವರ್ಷ, ಸಹಜವಾಗಿ 15ರಿಂದ 20 ವರ್ಷದ ನಂತರ ಒಂದು ಹೊಸ ಅಲೆ ಸೃಷ್ಟಿಯಾಗುತ್ತೆ. ಅಂದರೆ ಈ 10 ವರ್ಷದ ವೋಟರ್ಸ್ ಇರ್ತಾರಲ್ಲ, ಅವರು 8 ವರ್ಷ ಕಳೆದ ಮೇಲೆ, ಅಂದರೆ ಈಗ ಒಂದು 20 ವರ್ಷ ಅಂತ ಲೆಕ್ಕ ಆಗ್ತಾಗ ಒಂದು ಮಗು ಋಣ ವ್ಯವಸ್ಥೆಯಿಂದ 18 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಅದು ವೋಟರ್ ಆಗಿರುತ್ತೆ. ಅದಕ್ಕೆ ಇಡೀ ಜೀವಮಾನದ ಉದ್ದಕ್ಕೂ, ಅಂದರೆ ತನ್ನ 18 ವರ್ಷದ ಉದ್ದಕ್ಕೂ ಸಹ ಅದು ಏನು ಮಾಡ್ತಾ ಇರುತ್ತೆ, ಒಂದೇ ಹೆಸರನ್ನು ಕೇಳ್ತಾ ಇರುತ್ತೆ. ಅದಕ್ಕೆ ಅದರಿಂದ ಭ್ರಮ ನಿರಸನ ಆಗಿರುತ್ತೆ. ಅದು ಸಹಜವಾಗಿ ಏನು ಮಾಡುತ್ತೆ, ಹೊಸದನ್ನು ಆಯ್ಕೆ ಮಾಡೋದಕ್ಕೆ ನೋಡುತ್ತೆ. ಹಾಗಾಗಿ ಒಂದು ಅಲೆ ಎದ್ದಿರೋದು. ಈಗ ನಾನು ಬೆಳಗ್ಗೆ ಮಾತಾಡ್ಬೇಕಾದ್ರೆ ನಾವು ಮಾತಾಡಿದ್ವಿ, ದ್ರಾವಿಡಿಯನ್ ಪೊಲಿಟಿಕ್ಸ್ನ ವಿರೋಧಿಸಿದ್ದೆ. ಅದಕ್ಕೆ ವಿಜಯ್ ಅನ್ನೋ ಹೊಸ ಗಾಳಿ ಬಂದಿದ್ದಕ್ಕೆ. ಇಲ್ಲೂ ಅಷ್ಟೇ, ಕರ್ನಾಟಕದಲ್ಲಿ ನಾಳೆ KRS ಪಟ್ಟಿ ಆಗಿರ್ಬೋದು, ಪ್ರಜಾಕೀಯ ಆಗ್ಬೋದು, ಬರ್ಬೋದು. ಕಾಂಗ್ರೆಸ್ BJPಯನ್ನು ನೋಡಿ ಸಾಕಾಗಿರೋಂಥವ್ರಿಗೆ ಹೊಸ ಅಲೆ ಸೃಷ್ಟಿ ಆಗ್ಬೋದು. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಪವನ್. ಒಟ್ಟಿನಲ್ಲಿ ಬದಲಾವಣೆ ಜಗದ ನಿಯಮ. ಹಾಗಾಗಿ ಜೆನ್ಜಿ ವೋಟರ್ಸ್ ಏನು ಮಾಡ್ತಾರೆ ಅನ್ನುವ ಒಂದು ಕ್ಯೂರಿಯಾಸಿಟಿ, ಆ ಒಂದು ದೊಡ್ಡ ಮಟ್ಟದ ಕುತೂಹಲ ಇರೋದಂತೂ ಸುಳ್ಳಲ್ಲ.